ಒಂದು ಕಾರಿನ ಬೆಲೆ 5%, 10% ಮತ್ತು 20% ಹೆಚ್ಚಾಗತ್ತೆ. ಹಂಗಾರೆ ಕಾರಿನ ಬೆಲೆಯಲ್ಲಿ ಸಮಾನವಾದ ಒಟ್ಟು ಬದಲಾವಣೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ, ಕಾರಿನ ಬೆಲೆ ಒಂದಕ್ಕೆ 100 ಇತ್ತಂದ್ರೆ ಒಂದಕ್ಕೆ 5% ಜಾಸ್ತಿ ಆದ್ರೆ ಏನಾಗತ್ತೆ 105 ರೂಪಾಯಿ 100 ಆಕತಿ. ಎರಡನೇಕ್ಕೆ 10% 110 ರೂಪಾಯಿ 100 ಆಕತಿ. ಮೂರನೇಕ್ಕೆ 120 ರೂಪಾಯಿ 100 ಆಕತಿ. 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್ ಆಕತಿ. ಅಂದ್ರೆ ಇದೇನಾಗುತ್ತೆ 1386 ರೂಪಾಯಿ 100 ಆಕತಿ. ಅಂದ್ರೆ 138.6 ಆಗುತ್ತೆ. ಇಲ್ಲಿ ಎಷ್ಟು ಜಾಸ್ತಿ ಆಗುತ್ತೆ? ಇಲ್ಲಿ 38.6 ಅಂದ್ರೆ ಪರ್ಸೆಂಟೇಜ್ ಎಷ್ಟು ಈಕ್ವಲ್ ಆಗಿ 38.6% ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ನೋಡ್ರಿ, ಇಲ್ಲಿ ಬಿಫೋರ್ ಆಫ್ಟರ್ ಒಂದಕ್ಕೆ ಎಷ್ಟು ಜಾಸ್ತಿ ಆಗುತ್ತೆ? 5%. 5% ವ್ಯಾಲ್ಯೂ ಏನಾಗುತ್ತೆ 1/20. 20ರಿಂದ 21. ಎರಡನೇ ಸಲ 10%, 10ರಿಂದ 11. ಮೂರನೇದು 20%, 5ರಿಂದ 6 ಆಗುತ್ತೆ. ವ್ಯಾಲ್ಯೂ ಏನಾಗತ್ತೆ? ಇದು 1000 ರೇಷಿಯೋ 1386 ಆಗುತ್ತೆ. ಎರಡು ಜಾಸ್ತಿ ಆಯ್ತಿಲ್ಲ 386 1000 ಇಂಟು 100 ಮಾಡಿದ 38.6%. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನದಿ 2 ಕಿಲೋಮೀಟರ್ ಪರ್ ವೇಗದಾಗ ಹರಿಯಾಕತೈತಿ. ದೋಣಿ ಎ ಇಂದ ಬಿ ವರೆಗೆ 40 ಕಿಲೋಮೀಟರ್ ಮೇಲ್ ದಿಕ್ಕಿನಲ್ಲಿ ಸಾಗತೈತಿ. ನಂತರ ಬಿ ಇಂದ ಎ ವರೆಗೆ ಹೊಳ್ಳಿ ಹಿಂದಿರುಗಿ ಬರ್ತೈತಿ. ಈ ಸಂಪೂರ್ಣ ಹೋಗಿ ಬರಕ 10 ತಾಸು ತೊಗೊಂತೈತಿ. ಹಂಗಾರ ದೋಣಿಯ ವೇಗ ಏನಾಗುತ್ತೆ ಅಂತ ಕೇಳ್ಯಾರ ಇಲ್ಲಿ ನೋಡ್ರಿ. ಇಲ್ಲಿ ಅಪ್ಸ್ಟ್ರೀಮ್ನಾಗ ಟೈಮ್ ಏನಕೈತಿ? ಇಲ್ಲಿ ಟೈಮ್ ಟೋಟಲ್ ಡಿಸ್ಟೆನ್ಸ್ 40 ಐತಿ ಡಿವೈಡೆಡ್ ಬೈ ಅಪ್ಸ್ಟ್ರೀಮ್ನಾಗ ವಾಟರ್ ನದಿ ಸ್ಪೀಡ್ ಮೈನಸ್ ಮಾಡ್ತಾರೆ. ದೋಣಿನ ಸ್ಪೀಡ್ ಎಕ್ಸ್ ಆದ್ರೆ ನದಿ ಸ್ಪೀಡ್ ಕಳೆದ್ರೆ ಎಕ್ಸ್ ಮೈನಸ್ 2 ಆಕೈತಿ. ಅದ ಡೌನ್ ಸ್ಟ್ರೀಮ್ ಇಂದ ಟೈಮ್ ಏನಕೈತಿ? ಇಲ್ಲಿ ಟೋಟಲ್ 40. ಇಲ್ಲಿ ದೋಣಿ ಸ್ಪೀಡ್ ಪ್ಲಸ್ ನೀರಿನ ಸ್ಪೀಡ್ ಕೂಡಿಸ್ತಾರೆ ನೋಡ್ರಿ. ಇವೆರಡು ಸ್ಪೀಡ್ ಈಕ್ವಲ್ ಆಗಿ ಎಷ್ಟು 10 ತಾಸಿಗೆ ಈಕ್ವಲ್ ಐತಿ. ಅಂದ್ರೆ 40 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಪ್ಲಸ್ 40 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ ಟು 10 ಅವರಿಗೆ ಈಕ್ವಲ್ ಐತಿ. ಇದೇನಾಗುತ್ತೆ ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಪ್ಲಸ್ 2 LCM ಆಗೈತಿ. 40 ಇಂಟು ಎಕ್ಸ್ ಪ್ಲಸ್ 2 ಪ್ಲಸ್ 40 ಇಂಟು ಎಕ್ಸ್ ಮೈನಸ್ 2 ಆಗುತ್ತೆ. ಇದೇನಾಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 4 ಆಗಿರ್ತೈತಿ ಈಸ್ ಈಕ್ವಲ್ ಟು 10 ಆಗ್ತಿದೆ. ಎಷ್ಟು ಆಗ್ತಿದೆ? 40x ಪ್ಲಸ್ 80 ಪ್ಲಸ್ 40x ಮೈನಸ್ 80 ಈಸ್ ಈಕ್ವಲ್ ಟು 10x ಸ್ಕ್ವೇರ್ ಮೈನಸ್ 40 ಆಗೈತಿ. 80 ಈ 80 ಕ್ಯಾನ್ಸಲ್ ಆಗೈತಿ. 80x ಈಸ್ ಈಕ್ವಲ್ ಟು 10x ಸ್ಕ್ವೇರ್ ಮೈನಸ್ 40. 10x ಸ್ಕ್ವೇರ್ ಇದು ಆ ಸೈಡ್ ಹೋದ್ರೆ ಮೈನಸ್ 80x ಮೈನಸ್ 40 ಈಸ್ ಈಕ್ವಲ್ ಟು 0 ಆಗುತ್ತೆ. ಮತ್ತು ನೋಡ್ರಿ ಇಲ್ಲಿ 10 ಕಾಮನ್ ತೊಗೊಂಡು 10 ಕಾಮನ್ ತೆಗೆದ್ರೆ ಏನು ಆಗತ್ತೆ? ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 8x ಮೈನಸ್ 4 ಈಸ್ ಈಕ್ವಲ್ ಟು 0 ಆಕತಿ. ಇದು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a ಆಕತಿ. ಇಲ್ಲಿ ಅಂದ್ರೆ ಇಲ್ಲಿ ಬಿ ವ್ಯಾಲ್ಯೂ ಏನೈತಿ? ಇಲ್ಲಿ 8 ಐತಿ. ಅಂದ್ರೆ ಅದು ವ್ಯಾಲ್ಯೂ ಮೈನಸ್ 8 ಇದರಿಂದ ಪ್ಲಸ್ 8 ಆಗೈತಿ. ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಇಂಟು ಸ್ಕ್ವೇರ್ 64 ಮೈನಸ್ 4 ಎ ವ್ಯಾಲ್ಯೂ 1 ಐತಿ, ಸಿ ವ್ಯಾಲ್ಯೂ ಮೈನಸ್ 4 ಐತಿ ಡಿವೈಡೆಡ್ ಬೈ 2 ಆಕೈತಿ. ಎ ವ್ಯಾಲ್ಯೂ 1 ಆಗುತ್ತೆ. 8 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 64 ಪ್ಲಸ್ 16 ಡಿವೈಡೆಡ್ ಬೈ 2 ಆಗ್ತಿದೆ. ಆಮೇಲೆ ನೋಡ್ರಿ ಒಳ್ಳೆ ಇಷ್ಟ ಒಳ್ಳೆಯಲ್ಲಿ ಏನಂತಿದೆ 8 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 80 ಡಿವೈಡ್ ಬೈ 2 ಆಕೈತಿ. ಇದು 8 ಪ್ಲಸ್ ಆರ್ ಮೈನಸ್ 16 ಇಂಟು 5 ಡಿವೈಡೆಡ್ ಬೈ 2 ಆಯ್ತು. 8 ಪ್ಲಸ್ ಆರ್ ಮೈನಸ್ 4 ಸ್ಕ್ವೇರ್ ರೂಟ್ ಆಫ್ 5 ಆಯ್ತು ಡಿವೈಡೆಡ್ ಬೈ 2. ಇಲ್ಲಿ 4 ಏನಾಗತ್ತೆ? ಇಲ್ಲಿ 4 ಕಾಮನ್ ತೆಗೆದ್ರೆ 2 ಪ್ಲಸ್ ಆರ್ ಮೈನಸ್ ರೂಟ್ 5 ಆಯ್ತು ಡಿವೈಡ್ 2 2 ಒಂದೇ 2 2 4 ಪ್ಲಸ್ ಆರ್ ಮೈನಸ್ ರೂಟ್ 5 ಆಗುತ್ತೆ. ರೂಟ್ 5 ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ 4 ಪ್ಲಸ್ 4.47 ಆಗೈತಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು? 8.47 ಕಿಲೋಮೀಟರ್ ಪರ್ ಅವರ್ ಆಯ್ತು. ಅಂದ್ರೆ ದೋಣಿ ಸ್ಪೀಡ್ ಏನಾಗುತ್ತೆ? ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗೈತಿ. ಒಬ್ಬ ವ್ಯಾಪಾರಿ ಕ್ರಮವಾಗಿ 18% ಮತ್ತು 20% ಎರಡು ಸತತ ಡಿಸ್ಕೌಂಟ್ ಕೊಡ್ತಾನೆ. ಅದ್ರ ಮಾರ್ಕ್ ಪ್ರೈಸ್ 11,000 ಆದ್ರೆ ಅದ್ರ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ಸೆಲ್ಲಿಂಗ್ ಪ್ರೈಸ್ ನೋಡಿ ಇಲ್ಲಿ 11,000 ಐತಿ. ಇದು 18% ಡಿಸ್ಕೌಂಟ್ ಕೊಟ್ಟು ಉಳಿದಿದ್ದಷ್ಟು 82 ಡಿವೈಡ್ ಬೈ 100 ಆಗುತ್ತೆ. 20% ಏನಾಗುತ್ತೆ? 1/5 ವ್ಯಾಲ್ಯೂ ಆಗುತ್ತೆ. ಒಂದು ಡಿಸ್ಕೌಂಟ್ ಕೊಟ್ಟರೆ ಏನಾಗತ್ತೆ? 4/5 ಆಕೈತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬರುತ್ತೆ? ಇಲ್ಲಿ 7,216 ರೂಪಾಯಿ ಬರ್ತೈತಿ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆಕೈತಿ. ಎ 1 ಗಂಟೆಯಾಗ 11 ಬೆಂಚ್ಗಳನ್ನು ದುರಸ್ತಿ ಮಾಡ್ತಾನೆ. ಏನೇನೈತಿ 11. ಮತ್ತು ಬಿ 1 ಗಂಟೆಯಲ್ಲಿ 5 ಬೆಂಚ್ಗಳನ್ನು ದುರಸ್ತಿ ಮಾಡ್ತಾನೆ. ಅಂದ್ರೆ ಬಿ ಎಷ್ಟಾಯ್ತು? 5 ಆಯ್ತು. ಇಬ್ಬರು ಸೇರಿ ಕೆಲಸ ಮಾಡಿದ್ರೆ 64 ಬೆಂಚ್ಗಳನ್ನು ದುರಸ್ತಿ ಮಾಡೋಕೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರೆ, ಟೈಮ್ ಈಸ್ ಈಕ್ವಲ್ ಟು ಟೋಟಲ್ ಎಷ್ಟು 64. ಇವರಿಬ್ಬರದ್ದು ಏನೈತಿ ಇಲ್ಲಿ 11 1 ತಾಸಿಗೆ 5 64 ಡಿವೈಡ್ ಬೈ 16 ಮಾಡಿದ್ರೆ ಎಷ್ಟಾಗುತ್ತೆ? 4 ಬರ್ತೈತಿ. ಅಂದ್ರೆ ಆಪ್ಷನ್ ಎ ಇಲ್ಲಿ
ಕರೆಕ್ಟ್ ಆಗೈತಿ. 8 ಮತ್ತು 24 ತೃತೀಯ ಅನುಪಾತ ಎ ಅಂತ ಕೊಟ್ರೆ ಇ ಅಂತ ಕೊಟ್ರೆ ಅಂದ್ರೆ 8/24 24 / ಎ ಆಕತಿ. 8 1 8 3 24 ಎ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ 72 ಆಯ್ತು. ಆಮೇಲೆ ನೋಡ್ರಿ 4 ಮತ್ತು 14 ಮೀನ್ ಪ್ರೊಪೋರ್ಷನ್ ಬಿ ಅಂತ ಕೊಟ್ರೆ ಮೀನ್ ಪ್ರೊಪೋರ್ಷನ್ ಸ್ಕ್ವೇರ್ ಈ ವ್ಯಾಲ್ಯೂ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ ಎ ಇಂಟು ಬಿ ಆಯ್ತು. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 4 ಇಂಟು 16 ಆದ್ರೆ ಏನೈತಿ ಇದು 2 ಇಂಟು 4 ಅಂದ್ರೆ 8 ಬಂತು. ಆಮೇಲೆ ಎ ಬೈ ಬಿ ಮೌಲ್ಯ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಎ ಬೈ ಬಿ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟೈತಿ 72 ಬಿ 8 ಅಂದ್ರೆ 9 ಬರ್ತೈತಿ. ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗೈತಿ. ನೋಡ್ರಿ 0.1 ಮತ್ತು 0.12 ಏನು ಕೇಳ್ಯಾರ ಇಲ್ಲಿ ಥರ್ಡ್ ಪ್ರೊಪೋರ್ಷನ್ ಏನಂತ ಕೇಳ್ಯಾರ. ಥರ್ಡ್ ಪ್ರೊಪೋರ್ಷನ್ ನೋಡ್ರಿ 0.1 ಡಿವೈಡೆಡ್ ಬೈ 0.12 ಇಸ್ ಈಕ್ವಲ್ ಟು 0.12 ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಏನೈತಿ 0.144 ಆಕೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲೇ ಕರೆಕ್ಟ್ ಆಗೈತಿ. ಒಂದು ಗ್ರಾಮ ಜನಸಂಖ್ಯೆ ನೋಡ್ರಿ 50,000 ಐತಿ. ನಗರಗಳಲ್ಲಿ ವಲಸೆ ಕಾರಣವಾಗಿ ಜನಸಂಖ್ಯೆ ಪ್ರತಿ ವರ್ಷ 5% ಕಡಿಮೆ ಆಗುತ್ತೆ. ಹಂಗಾರ 2 ವರ್ಷದ ನಂತರ ಗ್ರಾಮ ಜನಸಂಖ್ಯೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ಗ್ರಾಮ ಜನಸಂಖ್ಯೆ ಮೊದಲಕ್ಕೆ ಎಷ್ಟೈತಿ ಇಲ್ಲಿ 50,000 ಐತಿ. ಪ್ರತಿ ವರ್ಷ 5% ಕಡಿಮೆ ಆದ್ರೆ ಉಳಿದಿದ್ದಷ್ಟು 95% ಅಂತ 95/100 ಅಂದ್ರೆ 2 ವರ್ಷ ಕೊಟ್ಟರೆ 2 ಸಲ 95/100 ಆಗೈತಿ. 2 0 2 0 2 0 2 0 5 ಇಂಟು 95 ಇಂಟು 95 ಮಾಡಿದ್ರೆ ಎಷ್ಟು ಬರ್ತೈತಿ ಇಲ್ಲಿ 45,125 ಉಳಿತೈತಿ ಜನಸಂಖ್ಯೆ. ಅಂದ್ರೆ ಆಪ್ಷನ್ ಬಿ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ಇಲ್ಲಿ ಒಬ್ಬ ಗ್ರೋಸರಿ ಸೆಲ್ಲರ್ ಅಕ್ಕಿಯನ್ನು 15% ಲಾಭದಲ್ಲಿ ಮಾರ್ತಾನೆ ಅಂತ ಕೊಟ್ರೆ ನೋಡ್ರಿ ಕಾಸ್ಟ್ ಪ್ರೈಸ್ ರೇಷಿಯೋ ಸೆಲ್ಲಿಂಗ್ ಪ್ರೈಸ್ 15% ವ್ಯಾಲ್ಯೂ ಏನಾಗತ್ತೆ ಇಲ್ಲಿ 3/20 ಆಗೈತಿ. ಅಂದ್ರೆ ಕಾಸ್ಟ್ ಪ್ರೈಸ್ 20 ಇದ್ರೆ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ 3 ಲಾಭ ಅಂದ್ರೆ 23 ಆತ. ಮತ್ತು ಮಾರುಕಟ್ಟೆ ತೂಕಕ್ಕಿಂತ 20% ಕಡಿಮೆ ಕೊಡ್ತಾನೆ. ಅಂದ್ರೆ 20% ಕಡಿಮೆ ಕೊಡ್ತಾನೆ ಅಂದ್ರೆ ಏನತ್ತಿಲ್ಲ ಅವಾಗ ಕೊಡೋದು ಎಷ್ಟಕ್ಕೆ ಒಂದು 80 ರೂಪಾಯಿ. ಆದ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಆಗಿ ಹೋಗೋದು ಎಷ್ಟು 100 ರೂಪಾಯಿ. ಅಂದ್ರೆ ಈ 2 0 ಕ್ಯಾನ್ಸಲ್ ಆಕೈತಿ. ಇದೇನತ್ತೆ 8 16 ರೇಷಿಯೋ 23 ಬಂತು. ಎಷ್ಟು ಪ್ರಾಫಿಟ್ ಆಯ್ತು ಇಲ್ಲಿ ಇವಾಗ ಪ್ರಾಫಿಟ್ 7 ಆಯ್ತು. ಡಿವೈಡೆಡ್ ಬೈ 16 ಇಂಟು 100 ಮಾಡಿದ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಾಗೈತಿ ಇಲ್ಲಿ 43.75% ಆಗೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. ಒಬ್ಬ ಅಂಗಡಿಕಾರನು 2 ರೀತಿಯಲ್ಲಿ ತನ್ನ ಗ್ರಾಹಕರನ್ನು ಮೋಸ ಮಾಡ್ತಾನೆ. ಅವನು ಶುದ್ಧ ಜೇನಿಗೆ 20% ನೀರನ್ನ ಮಿಕ್ಸ್ ಮಾಡ್ತಾನೆ. ಜೇನಿನ ಬೆಲೆಯನ್ನ 15% ಹೆಚ್ಚಿಸ್ತಾನೆ. ಅವನು 40 ಕೆಜಿ ಶುದ್ಧ ಜೇನು ಪ್ರತಿ ಕೆಜಿ 30 ರೂಪಾಯಿ ಅಂತಂದು ಖರೀದಿಸ್ತಾನೆ. ಅಂದ್ರೆ ಕಾಸ್ಟ್ ಕೆಜಿ ಏನತ್ತ ಒಂದು 40 ಕೆಜಿಗೆ 40 ಇಂಟು 30 ಮಾಡಿದ್ರೆ 1,200 ರೂಪಾಯಿ ಕಾಸ್ಟ್ ಪ್ರೈಸ್ ಆಯ್ತು. ಅವ ಮಾರಾಟ ಮಾಡಿದಾಗ ಒಟ್ಟು ಲಾಭ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಅವು ಜೇನು ಬೈ ಮಾಡಿದ್ದಷ್ಟು ಇಲ್ಲಿ 40 ಕೆಜಿ. ಇದಕ್ಕೆ 20% ನೀರು ಸೇರಿಸಿದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಅದು 8 ಕೆಜಿ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ಲಸ್ 40 ಟೋಟಲ್ ಆಗಿ ಎಷ್ಟು ಆಗ್ತದೆ 48 ಕೆಜಿ ಆಯ್ತು. ಅವಾಗ ಕಾಸ್ಟ್ ಪ್ರೈಸ್ ಏನು ಮಾಡ್ತಾನೆ 15% ಜಾಸ್ತಿ ಮಾಡ್ತಾನೆ. ಮೊದಲಾಗ 30 ಇದ್ರೆ 15% ಜಾಸ್ತಿ ಅಂದ್ರೆ ಎಷ್ಟಾಗುತ್ತೆ ಇದ್ರೆ 15 ವ್ಯಾಲ್ಯೂ 00 ಏನಂದ್ರೆ 4.5 ರೂಪಾಯಿ ಜಾಸ್ತಿ ಮಾಡ್ತಾನೆ. ಅಂದ್ರೆ ಎಷ್ಟು ಆಗ್ತದೆ ಟೋಟಲ್ ಆಗಿ 34.5 ರೂಪಾಯಿ ಆಕತಿ. ಒಂದು 48 ಕೆಜಿ ಇಂಟು 34.5 ಮಾಡಿದ್ರೆ ಎಷ್ಟಾಗತ್ತೆ ಒಂದು ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯ್ತು ಇಲ್ಲಿ 1,656. ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 1,200 ಐತಿ. ಮೈನಸ್ 1,200 ಮಾಡಿದ್ರೆ ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 456 ರೂಪಾಯಿ ಅವಾಗ ಪ್ರಾಫಿಟ್ ಆಗಿರ್ತೈತಿ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗೈತಿ. 6 ಸೆಂಟಿಮೀಟರ್ ಒಳ ಕ್ಯೂಬ್ನಿಂದ ಉಲ್ಲೇಖಿಸಬಹುದಾದ ಅತಿ ದೊಡ್ಡ ಗೋಳದ ಆಯತ ಚಾಪೆ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಏನು ಕೊಟ್ರೆ ಲಾರ್ಜೆಸ್ಟ್ ಸ್ಪಿಯರ್ ಕ್ಯೂಬ್ ಅಂತ ಕೊಟ್ರಿ. ಅಂದ್ರೆ ಈ ಟೈಪ್ ಇದ್ದಿದ್ದು ನಾವೇನು ಮಾಡ್ತೀವಿ ರೌಂಡ್ ಆಗಿ ತೊಗೊಬೇಕಾಗತ್ತೆ. ಅಂದ್ರೆ ಇದರದ್ದು ವಾಲ್ಯೂಮ್ ಚೇಂಜ್ ಆಗತ್ತೆ. ಇಲ್ಲಿ ವಾಲ್ಯೂಮ್ ಫಾರ್ಮುಲಾ ಏನಾಗತ್ತೆ 4/3 ಪೈ ಆರ್ ಕ್ಯೂಬ್ ಆಗತ್ತೆ. ಅದರದ್ರೆ ಇಲ್ಲಿ ಸ್ಪಿಯರ್ ಫಾರ್ಮುಲಾ 4/3 ಪೈ ಆರ್ ಕ್ಯೂಬ್ ಆಗುತ್ತೆ. ಇಲ್ಲಿ ಇದೇನಾಗುತ್ತೆ ಆರ್ ಇದ್ದಿದ್ದು ಸ್ಟೇಟ್ ಇದ್ದಿದ್ದು ರೌಂಡ್ ಮಾಡಿದೀವಿ ಅಂದ್ರೆ ಏನಾಗತ್ತೆ ಇದು ಡಯಾಮೀಟರ್ 6 ಸೆಂಟಿಮೀಟರ್ ಆಗಿರುತ್ತೆ. ಇದು ರೇಡಿಯಸ್ ಎಷ್ಟಾಗುತ್ತೆ 3 ಸೆಂಟಿಮೀಟರ್ ಆಗ್ತಿದ್ರದ್ದು. ಅಂದ್ರೆ 4/3 ಅಂದ್ರೆ 22/7 ಇದು 3 ಹೋಲ್ ಕ್ಯೂಬ್ ಆಯ್ತು. 3 ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಉಳಿದೈತಿ. ಅಂದ್ರೆ ಎಷ್ಟಾಗುತ್ತೆ ಇದು 4 ಇಂಟು 22/7 ಇಂಟು 9 ಮಾಡಿದ್ರೆ 113.1 ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಆಕಾಶ್ ಒಂದು ಕೆಲಸನ 21 ದಿನದಾಗ ಪೂರ್ಣ ಮಾಡ್ತಾನೆ. ಅಂದ್ರೆ ಆಕಾಶಿಂದ ಎಷ್ಟಾಗ್ತಿಲ್ಲಿ 21 ದಿನ ಆಯ್ತು. ಮತ್ತು ದಿಯಾ ಅದೇ ಕೆಲಸವನ್ನು 63 ದಿನಗಳಲ್ಲಿ ಪೂರ್ಣಗೊಳಿಸ್ತೇವೆ. ಅಂದ್ರೆ ದಿಯಾಂದ ಎಷ್ಟಾಗ್ತಿಲ್ಲಿ 63. ಟೋಟಲ್ ವರ್ಕ್ ಎಲ್ಸಿಎಂ ಏನಾಗತ್ತೆ 63 ಆಗತ್ತೆ. 21 63 ಒಂದೇ ಆಯ್ತು. ನೋಡ್ರಿ ಆಕಾಶ ಕೆಲಸವನ್ನು ಪ್ರಾರಂಭ ಮಾಡ್ತಾನೆ ಮತ್ತು ಅವರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಮೊದಲು ಆಕಾಶ ಮಾಡಿದ ಒಂದು 1ನೇ ದಿವಸ 2ನೇ ದಿವಸ ದಿಯಾ ಮಾಡ್ತಾಳೆ. ಅಂದ್ರೆ ಇಲ್ಲಿ ಏನಾಗ್ತಿಲ್ಲ 3 1ನೇ ದಿವಸ 2ನೇ ದಿವಸ 1 ಅಂದ್ರೆ 2 ದಿವಸಕ್ಕೆ ಎಷ್ಟು ವರ್ಕ್ ಮಾಡ್ತಾರೆ 4 ವರ್ಕ್ನ ಎಷ್ಟು ದಿನ ಮಾಡ್ತೀವಿ ಇವರು 2 ದಿವಸಕ್ಕೆ ಅಂತಾರೆ.
ಟೋಟಲ್ 63 ವರ್ಕ್ ಐತಿ. ಇಂಟು 15 ಮಾಡಿದ್ರೆ ಏನಾಗ್ತದೆ 60 ವರ್ಕ್ ಆಕತಿ. ಇಲ್ಲಿ ಇಂಟು 15 ಮಾಡಿದ್ರೆ ಏನಾಗ್ತಿದೆ 30 ದಿವಸ ಆಯ್ತು. ಟೋಟಲ್ ವರ್ಕ್ 63 ಐತಿ. ಉಳಿದಿದ್ದಷ್ಟು ಇನ್ನ 3 ವರ್ಕ್. ಈ ವರ್ಕ್ನ ಯಾರು ಮಾಡ್ತಾರ ಆಕಾಶ್ ಮಾಡ್ತಾನೆ. ನಾನು ಪ್ಲಸ್ 3 ಮಾಡಿದ್ರೆ 63 ಆಕತಿ. ಒಂದು ಎಷ್ಟು 1 ದಿವಸ ಆ್ಯಡ್ ಆಕತಿ. ಅಂದ್ರೆ ಎಷ್ಟು ಟೋಟಲ್ ಎಷ್ಟು ದಿವಸ ಬೇಕು 31 ದಿವಸ ಬೇಕು. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ ನೋಡ್ರಿ. ಒಂದು ಪ್ರಯಾಣದಲ್ಲಿ ಕಿರಣ್ ಬೈಕ್ನಲ್ಲಿ 3 ಗಂಟೆಗಳ ಕಾಲ ಗಂಟೆಗೆ 50 ಮೈಲುಗಳ ವೇಗದಲ್ಲಿ ಪ್ರಯಾಣಿಸ್ತಾನೆ. ಇದರ ಡಿಸ್ಟೆನ್ಸ್ ಎಷ್ಟೈತಿ ಇಲ್ಲಿ ಸ್ಪೀಡ್ ಇಂಟು ಟೈಮ್ ಮಾಡಿದ್ರೆ ಏನು 3 ಇಂಟು 50 ಮಾಡಿದ್ರೆ 150 ಕಿಲೋಮೀಟರ್ ಆಕತಿ. ಆಮೇಲೆ ನಂತರ ಅವನು ಕಾರಿನಲ್ಲಿ 2 ಗಂಟೆಗಳ ಕಾಲ ಗಂಟೆಗೆ 65 ಮೈಲುಗಳ ವೇಗದಲ್ಲಿ ಪ್ರಯಾಣಿಸ್ತಾನೆ. ಯಾವ್ದ್ರಾಗ ಹೋಗ್ಕಂಡ್ರಿ ಎರಡನೇ ಕಾರ್ನಾಗ ದೂರ ಎಷ್ಟಾಗತ್ತೆ ಒಂದು 2 ಇಂಟು 65 ಮಾಡಿದ್ರೆ 130 ಕಿಲೋಮೀಟರ್ ಆಗತ್ತೆ. ಆಮೇಲೆ ನಂತರ 2 ಗಂಟೆಗಳ ಕಾಲ ವಿಶ್ರಾಂತಿ ಪಡಿತಾನೆ ನೋಡ್ರಿ. ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಆಮೇಲೆ ವಿಶ್ರಾಂತಿಯ ನಂತರ ಅವನು ಬೈಕ್ನಲ್ಲಿ 4 ಗಂಟೆಗಳ ಕಾಲ ಗಂಟೆಗೆ 80 ಮೈಲುಗಳಲ್ಲಿ ಹೋಗ್ತಾನೆ. ಅವನು ಬೈಕ್ನಾಗ ಏನತ್ತಿಲ್ಲ 4 ಗಂಟೆ 80 ಅಂದ್ರೆ 320 ಕಿಲೋಮೀಟರ್ ಆತಿಲ್ಲ. ಹಂಗಾದ್ರೆ ಅವನ ಸರಾಸರಿ ವೇಗ ಏನಂತ ಕೇಳಿರಿ. ಸರಾಸರಿ ವೇಗ ಏನಾಗತ್ತಿಲ್ಲ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಕತಿ. ಈ ಒಟ್ಟು ದೂರ ಏನಾಗತ್ತಿಲ್ಲ 150 ಪ್ಲಸ್ 130 ಪ್ಲಸ್ 320. ಒಂದಕ್ಕೆ ಎಷ್ಟು ತಾಸು ತಗೊಂಡಿಲ್ಲ 3 ತಾಸು ಪ್ಲಸ್ ಆಮೇಲೆ 2 ತಾಸು ಪ್ಲಸ್ 4 ತಾಸು. ಮತ್ತಿಲ್ಲಿ 2 ಗಂಟೆಗಳ ಕಾಲ ವಿಶ್ರಾಂತಿ ಮಾಡಿದ್ದನು ತಗೋಬೇಕಾಗತ್ತೆ. 600 ಡಿವೈಡೆಡ್ ಬೈ 11 ಆಯ್ತು. ಅಂದ್ರೆ ಎಷ್ಟು 54.55 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಕತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಕತಿ. 1000 ಮೀಟರ್ ಓಟದಲ್ಲಿ ಜಾನ್ ಕಾಣ್ಗಿಂತ 120 ಮೀಟರ್ ಮುನ್ನಡೆಯುತ್ತಾನೆ. ಜಾನನ ವೇಗ 40 ಕಿಲೋಮೀಟರ್ ಪರ್ ಅವರ್ ಆದ್ರೆ ಕಾಣನ ವೇಗ ಎಷ್ಟಂತ ಕೊಟ್ರ ನೋಡ್ರಿ. ಇಲ್ಲಿ ಜಾನ್ ಇವರು ಕಾಣಿಲ್ಲ ಎಷ್ಟು ಮುಂದದನ್ರಿ 120 ಮೀಟರ್ ಮುಂದ. ಅಂದ್ರೆ ಇವ 1000 ಮೀಟರ್ ಹೋದ್ರೆ 120 ಮೀಟರ್ ಕಮ್ಮಿ ಓಡ್ತಾನೆ. ಅಂದ್ರೆ ಇವಂದ ಎಷ್ಟಾಗುತ್ತೆ 880 ಮೀಟರ್. ಇದೇನಾಗತ್ತೆ ಡಿಸ್ಟೆನ್ಸ್ ಆಗ್ತಿದೆ. ಇಲ್ಲಿ ಈ ಜೀರೋ ಕ್ಯಾನ್ಸಲ್ ಆಗಿ ಏನೈತಿಲ್ಲ 25:22 ಅಂತ ಇದು ಡಿಸ್ಟೆನ್ಸ್ ರೇಷಿಯೋ ಆಯ್ತು. ಸ್ಪೀಡ್ ರೇಷಿಯೋನು ಏನಾಗಿರ್ತೈತಿ ಇಲ್ಲಿ ಸೇಮ್ ಇರ್ತೈತಿ 25:22 ಆಗುತ್ತೆ. ಇಲ್ಲಿ ಜಾನನ್ ಸ್ಪೀಡ್ ಎಷ್ಟು ಕೊಟ್ಟಾರ 40 ಕಿಲೋಮೀಟರ್ ಪರ್ ಅವರ್ ಕೊಟ್ಟರೆ. ಅಂದ್ರೆ ಏನಂತಿದೆ ಇಲ್ಲಿ ನಮಗೇನು ಕಾನೂನ್ ಸ್ಪೀಡ್ ಏನನ್ನು ಕೇಳ್ಯಾರಿಲ್ಲ. ಅಂದ್ರೆ ಯಾಕೆ ಸಿಗುತ್ತೆ ನೋಡ್ರಿ. ಕಾನೂನ್ ಸ್ಪೀಡ್ ಏನಂತಿಲ್ಲ ಟೋಟಲ್ ಒಂದು 22 ಇಂಟು 40 ಡಿವೈಡೆಡ್ 25 ಆಗುತ್ತೆ. 5 ಒಂದೇ 5 ಎಂಟ್ಲಿ ಆಯ್ತು. ಏನಂತಿಲ್ಲ 176 ಡಿವೈಡೆಡ್ ಬೈ 5 ಮಾಡಿದ್ರೆ 35.2 ಯಾರದೈತಿ ಇಲ್ಲಿ ಸ್ಪೀಡ್ ಕಾನೂನ್ ಸ್ಪೀಡ್ ಆಗತ್ತೆ. ಆಪ್ಷನ್ ಡಿ ಇಲ್ಲೇ ಕರೆಕ್ಟ್ ಆಗತ್ತೆ. ಒಂದು ಅರ್ಧ ಗೋಳಾಕಾರದ ಬಾಲನ್ನು 0.5 ಸೆಂಟಿಮೀಟರ್ ಥಿಕ್ನೆಸ್ನಿಂದ ತಯಾರಿಸಿ ಮಾಡ್ಯಾರ. ಬೋಲಿನ ಹೊರಗಿನ ವ್ಯಾಸ 43 ಸೆಂಟಿಮೀಟರ್. ಅಂದ್ರೆ ಡಯಾಮೀಟರ್ ಎಷ್ಟೈತಿ ಇಲ್ಲಿ ಹೊರಗಿಂದು 43 ಸೆಂಟಿಮೀಟರ್ ಕೊಟ್ಟರೆ. ಹೊರಗಿಂದ ರೇಡಿಯಸ್ ಏನಾಗತ್ತಿಲ್ಲ 43 2 ಮಾಡಿದ್ರೆ 22.5 ಸೆಂಟಿಮೀಟರ್ ಆಕತಿ. ಆಮೇಲೆ 21.5 ಸೆಂಟಿಮೀಟರ್ ಆಕತಿ. ಹಂಗಾದ್ರೆ ಇದು ಬೋಲಿನ ಸಾಮರ್ಥ್ಯ ಅಂದ್ರೆ ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ವಾಲ್ಯೂಮ್ ಏನಾಗತ್ತಿಲ್ಲ 2/3 πr³ ಫಾರ್ಮುಲಾ ಆಕತಿ. ಇದು ಹೊರಗಿಂದ ಏನಾಗ್ತಿಲ್ಲ ಹೊರಗಿಂದ ರೇಡಿಯಸ್ 21.5 ಸೆಂಟಿಮೀಟರ್ ಆಕತಿ. ಆದ್ರೆ ಇದು ಥಿಕ್ನೆಸ್ ಎಷ್ಟೈತಿ ಇಲ್ಲಿ ಹೆಂಗಿದ್ದಾಗ ಇದ್ರ ಥಿಕ್ನೆಸ್ 0.5 ಸೆಂಟಿಮೀಟರ್ ಕೊಟ್ಟರೆ. ಅಂದ್ರೆ ಒಳಗಿಂದ ಎಷ್ಟಾಗತ್ತೆ ಇಲ್ಲಿ 21.5 ಒಳಗೆ 0.5 ಸೆಂಟಿಮೀಟರ್ ತೆಗೆದಂದ್ರೆ 20 ಸೆಂಟಿಮೀಟರ್ ಏನಾಗುತ್ತೆ ಇದ್ರದ್ದು 21 ಸೆಂಟಿಮೀಟರ್ ಒಳಗಿಂದ ರೇಡಿಯಸ್ ಆಕತಿ. ಅಂದ್ರೆ ವಾಲ್ಯೂಮ್ ಈಸ್ ಈಕ್ವಲ್ ಟು 2/3 π 22/7 ಆರ್ ಏನೈತಿ 21 ಇಂಟು 21 ಇಂಟು 21 ಆಕತಿ. 7×3 = 21 ಕ್ಯಾನ್ಸಲ್ ಆಗ್ತಿದೆ. ಏನತ್ತಿದೆ 2 ಇಂಟು 22 ಇಂಟು 21 ಇಂಟು 21 ಆಕತಿ. ಅಂದ್ರೆ 19,404 ಇದ್ರದ್ದು ಸಾಮರ್ಥ್ಯ ಆಕತಿ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಕತಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. ಒಬ್ಬ ಮಹಿಳೆ ಕೆಲವು ದೂರವನ್ನು ಕಾರಿನಲ್ಲಿ 75 ಕಿಲೋಮೀಟರ್ ಪರ್ ವೇಗದಲ್ಲಿ ಹೋಗುತ್ತಾಳೆ ಮತ್ತು ಕೂಡಲೇ ಹಿಂದಿರುಗಿ ಅದೇ ಕಾರಿನಿಂದ 100 ಕಿಲೋಮೀಟರ್ ಪರ್ ವೇಗ ಬರ್ತಾಳೆ. ಹಂಗಾರೆ ಕಾರಿನ ಸರಾಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು 2 ಇಂಟು ಸ್ಪೀಡ್ 1 ಸ್ಪೀಡ್ 2 ಡಿವೈಡೆಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಕತಿ. 2 ಇಂಟು 75 ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ 75 ಆಕತಿ. ಏನಂತಿದೆ 2 ಇಂಟು 75 ಬೈ 100 ಡಿವೈಡೆಡ್ ಬೈ 175 ಆಗುತ್ತೆ. 25 7 25 3 ಆತಿದೆ. ಅಂದ್ರೆ ಏನಂತಿದೆ 600 ಡಿವೈಡೆಡ್ ಬೈ 7 ಆಕತಿ. ಅಂದ್ರೆ 85.71 ಕಿಲೋಮೀಟರ್ ಪರ್ ಅವರ್ ಎವರೇಜ್ ಸ್ಪೀಡ್ ಆಕತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ಇಲ್ಲಿ ಈ ಪ್ರಶ್ನೆ ಒಳಗೆ ರೇಟ್ 3 ರೇಟ್ ಕೊಟ್ರ ಒಳ್ಳೆ ಪ್ರಿನ್ಸಿಪಲ್ 15,000 ಕೊಟ್ರ. ಹಂಗಾದ್ರೆ ಇದು ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಕೇಳಿದ್ರೆ ನೋಡ್ರಿ ರೇಷಿಯೋ ಏನಾಗುತ್ತೆ ಇಲ್ಲಿ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ 1ನೇ ವರ್ಷದ ಏನೈತಿ 16% ಐತಿ. ಅಂದ್ರೆ ಏನಾಗುತ್ತೆ ಇದ್ರದ್ದು 4/12
ಏನಾಗುತ್ತೆ 25 ಆಗುತ್ತೆ. ಅಂದ್ರೆ 25ರಿಂದ 29 ಆಗುತ್ತೆ. ಆಮೇಲೆ 20% ಫ್ರಾಕ್ಷನ್ 1/5 ಆಗುತ್ತೆ. 5ರಿಂದ 6 ಆಗುತ್ತೆ. 15% ಏನಾಗುತ್ತೆ 3/20 ಆಗುತ್ತೆ. 20ರಿಂದ 23 ಆಗುತ್ತೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 2500 ಆಗುತ್ತೆ. ಅಮೌಂಟ್ ಏನಾಗುತ್ತೆ ಇಲ್ಲಿ 4002 ಆಗುತ್ತೆ. ಎರಡರದ್ದು ಡಿಫ್ರೆನ್ಸ್ ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಇಲ್ಲಿ 1502 ಆಗುತ್ತೆ. ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ 1502 ಪ್ರಿನ್ಸಿಪಲ್ ಎಷ್ಟು ಕೊಟ್ಟಿನಿ ಇಲ್ಲಿ 15000 ಡಿವೈಡೆಡ್ ಬೈ ಇದರದ್ದು ವ್ಯಾಲ್ಯೂ ಎಷ್ಟು ಬಂದೈತಿ ರೇಷಿಯೋ 2500 ಬಂದೈತಿ. ಕಂಪೌಂಡ್ ಇಂಟ್ರೆಸ್ಟ್ ಇವೆರಡು 0 ಕ್ಯಾನ್ಸಲ್ ಆಗೈತಿ. ಕಂಪೌಂಡ್ ಇಂಟ್ರೆಸ್ಟ್ ಏನಾಗುತ್ತೆ ಇದು ಇಂಟು ಆರ್ಲಿ ಆಗಿರ್ತೈತಿ. ಇದು ಏನಾಗುತ್ತೆ ಇಲ್ಲಿ 9012 ರೂಪಾಯಿ ಕಂಪೌಂಡ್ ಇಂಟ್ರೆಸ್ಟ್ ಬರ್ತೈತಿ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆಗೈತಿ. ನೋಡಿ ಇಲ್ಲಿ ಒಂದು ಫೋನಿನ ಮಾರ್ಕ್ ಪ್ರೈಸ್ 16500 ರೂಪಾಯಿ ಐತಿ. ಅದಕ್ಕೆ ಹಬ್ಬದ ಸಂದರ್ಭದಲ್ಲಿ 8% ಡಿಸ್ಕೌಂಟ್ ನೀಡ್ತಾರೆ. ಅಂದ್ರೆ ನೋಡ್ರಿ ಇಲ್ಲಿ ಅದರದ್ದು ಅಮೌಂಟ್ 16500 ಐತಿ. 8% ಡಿಸ್ಕೌಂಟ್ ಕೊಟ್ಟು ಉಳಿದ ಎಷ್ಟು 92%, ಅಂದ್ರೆ 92 ರೂಪಾಯಿ 100 ಆಯ್ತು. ಆಮೇಲೆ ಇನ್ನೊಂದಾದ್ರೆ ಏನಾದ್ರೆ ನಗದು ಪಾವತಿ ಮಾಡಿದ್ರೆ 5% ರಿಯಾಯಿತಿ ಕೊಡ್ತಾರೆ. ಅಂದ್ರೆ ಅಮೌಂಟ್ ಪೇ ಮಾಡಿದ್ವಿ ಅಂದ್ರೆ ಎಷ್ಟು 5% ಡಿಸ್ಕೌಂಟ್ ಕೊಟ್ಟರೆ ಉಳಿದಿದ್ದು ಎಷ್ಟು 95 ರೂಪಾಯಿ 100 ಆಕತಿ. ಹಂಗಾರೆ ಫೋನಿನ ಖರೀದಿಸಿ ನಗದು ಪಾವತಿಸಬೇಕಾದ ಮೊತ್ತ ಎಷ್ಟು ಅನ್ನೋದು ಕೊಟ್ರೆ ಅಂದ್ರೆ ಕೊಡಬೇಕಾದ ಮೊತ್ತ ಏನೈತಿ ಇಲ್ಲಿ ಇಷ್ಟು ಬರ್ತೈತಿ. ಈಕ್ವೇಶನ್ 20 ಕ್ಯಾನ್ಸಲ್ ಆಯ್ತು. ಇಲ್ಲಿ ನೋಡ್ರಿ 5 20 5 3 15 5 3 15 ಆಯ್ತು. 5 19 5 4 20 ಆಯ್ತು. 4 8 4 3 12 ಅಂದ್ರೆ 33 × 23 × 19 ಆಗೈತೆ. ಅಂದ್ರೆ 14421 ರೂಪಾಯಿ ಅಮೌಂಟ್ ಕೊಡಬೇಕಾಗತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ.